ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಈ ಹಾಗಲಕಾಯಿಂದ ಒಂದು ಅಡುಗೆ ಅಂದರೆ ಪಲ್ಯ, ರೊಟ್ಟಿಗೆ ಚಪಾತಿಗೆ ತುಂಬ ಮತ್ತು ಅನ್ನದ ಸೈಡಿಗೂ ಕೂಡ ತುಂಬ ಚೆನ್ನಾಗಿರೋ ಒಂದು ಪಲ್ಯ ಹೇಳ್ಕೊಡ್ತೀನಿ ಬನ್ನಿ. ಇದನ್ನು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಈ ಒಂದು ಹಾಗಲಕಾಯಿ. ಅಷ್ಟೇ ಅಲ್ಲದೆ ನಾವು ಕೂಡ ಅವರಿಗೆ ಅಂತ ಮಾಡಿದಾಗ ನಾವು ಕೂಡ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರೋಂತಹ ಈ ಒಂದು ಪಲ್ಯನ ಹೇಳ್ಕೊಡ್ತಿದ್ದೀನಿ. ಮತ್ತು ಈ ಹಾಗಲಕಾಯಿ ಅಂದರೆ ಎಲ್ಲರಿಗೂ ಅಯ್ಯೋ ಹಾಗಲಕಾಯಾ ಅಂತಾರಲ್ವ, ಅಂಥವರಿಗೆ ಇದ್ರದ್ದೊಂದು ಅಡುಗೆ ಮಾಡ್ಕೊಂಡು ತಿನ್ನಿ. ನಾನು ಹೇಳ್ಕೊಟ್ಟ ರೀತಿಯೇ ಅದು ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರಲ್ವಾ ಅಂತ ನೀವೇ ಅನ್ಕೋತೀರ, ಅಷ್ಟು ಚೆನ್ನಾಗಿರೋ ಒಂದು ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಇದನ್ನು ಹೆಚ್ಚಿಟ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಮೊದಲಿಗೆ ಈ ಹಾಗಲಕಾಯಿಗಳನ್ನು ತೊಳ್ಕೊಬೇಕು ಚೆನ್ನಾಗಿ, ಆಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಆಮೇಲೆ ಇದನ್ನು ಹುರ್ಕೋಬೇಕಾಗುತ್ತೆ. ಬನ್ನಿ ಹುರಿಯೋಣ. ಎಣ್ಣೆ ಹಾಕಿ, ಬಾಣಲೆ ಇಟ್ಟು, ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವನ್ನು ಹಾಕಿ, ಚಟಪಟ ಸಿಡಿತಿದ್ದಾಗ ಹಾಗಲಕಾಯಿ ಹಾಕಿ ಇವಾಗ ಚೆನ್ನಾಗಿ ಹುರ್ಕೋಬೇಕು. ಇದು ಕೆಂಪಾಗಬೇಕು. ಹಾಗಲಕಾಯಿ ಹಸಿರಿದಾವಲ್ಲ, ಹಸಿರು ತರಕಾರಿ ಇದು ಕೂಡ ಹಾಗಲಕಾಯಿ ಅಲ್ವಾ, ಇದು ಕೆಂಪು ಗೋಲ್ಡನ್ ಕಲರ್ ಆಗಬೇಕು, ಆ ಥರ ಹುರ್ಕೋಬೇಕು. ಇದು ಹುರಿತಾ ಇರಲಿ. ಆ ಕಡೆ ಒಂದು ಖಾರಕ್ಕೆ, ಪಲ್ಯಕ್ಕೆ ಖಾರ ಬೇಕಲ್ವಾ, ಖಾರಕ್ಕೆ ಒಂದು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಬನ್ನಿ ಏನೇನು ಅಂತ ನೋಡಿಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ಇದು ಚೆನ್ನಾಗಿ ಹೀಗೆ ಬೇಯ್ತಾ ಇರುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ, ಗೋಲ್ಡನ್ ಕಲರ್ ಆಗ್ತಾ ಇದೆ ಅಲ್ವಾ. ಈಗ ನಾವು ಒಂದು ಬೌಲ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು ಹಾಕಬೇಕಾಗುತ್ತೆ. ಮತ್ತು ಅರ್ಧ ಬೌಲಷ್ಟು ಹುಣಸೆ ಹಣ್ಣಿನ ರಸ ನೋಡಿ. ಇವಾಗ ರುಬ್ಬೋದಕ್ಕೆ ಅಂಥೇಳಿ ಅರ್ಧ ಬೌಲಷ್ಟು ಪುಟಾಣಿ, 1 ಬೌಲ್ ಕೊಬ್ಬರಿ ತುರಿಬೇಕಾಗುತ್ತೆ. ಅಂದರೆ ಹಾಗಲಕಾಯಿ 1 ಬೌಲ್ ಇತ್ತು, ಹೆಚ್ಚಿದಾಗ 1 ಬೌಲ್ ಆಗುತ್ತೆ ನೋಡಿ. ಅದಕ್ಕೆ 1 ಬೌಲ್ ಹಾಗಲಕಾಯಿಗೆ ಕಾಯಿ ತುರಿ 1 ಬೌಲ್ ಬೇಕಾಗುತ್ತೆ. ಅರ್ಧ ಬೌಲಷ್ಟು ಪುಟಾಣಿ, ಒಂದು ಈ ಥರ ಬೆಳ್ಳುಳ್ಳಿ 1 ಗೆಡ್ಡೆ ಬೇಕಾಗುತ್ತೆ. ಆಮೇಲೆ ಕುದಿಯುವಾಗ ಬೆಲ್ಲ ಹಾಕಬೇಕು. ಅದು 3/4 ಬೌಲ್ ಬೇಕಾಗುತ್ತೆ ನೋಡಿ. 3/4 ಬೌಲ್ ಇದೆ, ಏಕೆಂದರೆ ಅದು ಕಹಿ ಅಲ್ವಾ, ಕಹಿ ಸಿಹಿ ಮತ್ತು ಖಾರ ಎಲ್ಲ ಇರೋದ್ರಿಂದನೇ ತುಂಬ ಟೇಸ್ಟಿ ಆಗುತ್ತೆ ನಮ್ಮ ಪಲ್ಯ. ಇವಾಗ ನೋಡೋಣ ಬನ್ನಿ. ಮತ್ತು ಇಲ್ಲಿ ನೋಡಿ, ಇದು ಗುರೆಳ್ಳು ಅಂತ, ಇದು ರುಬ್ಬೋದಕ್ಕಾದರೂ ಹಾಕ್ಕೊಳ್ಳಿ ಅಥವಾ ಇದ್ರ ಪುಡಿ ಇದ್ದರೆ ಪಲ್ಯಕ್ಕೆ ಹಾಗೆ ಹಾಕಿಬಿಟ್ರೆ ಆಯಿತು, ಓಕೆನಾ. ಇದೊಂದು ಮಿಸ್ ಮಾಡ್ಕೊಂಡಿದ್ದೆ. ಇದನ್ನು ಹಾಕೋದ್ರಿಂದ ತುಂಬ ಘಮ 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 ಘಮಿಸುತ್ತೆ ಈ ಪಲ್ಯ. ಇವಾಗ ನೋಡಿ ರುಬ್ಬಿರೋ ಒಂದು ಖಾರ ಹಾಕ್ಕೊಳ್ಳೋಣ. ಇದು ಕೊಬ್ಬರಿ, ಪುಟಾಣಿ, ಗುರೆಳ್ಳು ಮತ್ತು ಬೆಳ್ಳುಳ್ಳಿ, ಇದು ಖಾರ, ಓಕೆನಾ, ರುಬ್ಕೊಬಂದಿರೋದು. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ ನೋಡಿ. ಬೆಲ್ಲ ಸಣ್ಣ ಉರಿಯಲ್ಲೇ ಇರಬೇಕಿದು. ಈ ಪಲ್ಯಕ್ಕೆ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಡಿರ್ತೀವಲ್ವ, ಅದೇ ಉರಿಯಲ್ಲೇ ಇರಬೇಕು. ಸ್ವಲ್ಪ ಸೀದೋಗಿರೋ ಸ್ಮೆಲ್ ಬರಬಾರ್ದು. ಮತ್ತು ಖಾರದ ಪುಡಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅರ್ಧ ಅಥವಾ 1 ಸ್ಪೂನ್, ನಮಗೆ ಖಾರ ಬೇಕಲ್ಲ 1 ಸ್ಪೂನ್ ಹಾಕ್ಕೊಳ್ತೀವಿ. ಮತ್ತು ರುಚಿಗೆ ಉಪ್ಪು ನೋಡಿ, ರುಚಿಗೆ ಉಪ್ಪು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ 1 ಕುದಿ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ಟು ಈಟ್ ಹಾಗಲಕಾಯಿ ಪಲ್ಯ ನೋಡಿ. ಸೂಪರಾಗಿರೋ ಕರಿ ಅಂದರೆ ಹಾಗಲಕಾಯಿ ಕರಿ ಪಲ್ಯ, ಹಾಗಲಕಾಯಿ ಪಲ್ಯ ಹೇಗೆ ಕಾಣಿಸುತ್ತೆ ನೋಡಿ. ತಿನ್ಬಿಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಇನ್ನೂ ಟೇಸ್ಟ್ ಬರಬೇಕಪ್ಪ ಅಂದರೆ ಒಂದೇ 1 ಸ್ಪೂನು ಶೇಂಗಾ ಪುಡಿ ಹಾಕ್ಕೊಳ್ಳಿ ನೋಡಿ. ಈ ಥರ ಒಂದೇ 1 ಸ್ಪೂನ್, ಇನ್ನೂ ಟೇಸ್ಟಿಗಷ್ಟೇ, ಅಂದರೆ ಕಹಿ ಬರಬಾರ್ದು ಅಂತ. ಈಗ ಸಖತ್ತಾಗಿ ಘಮ ಘಮಿಸುವ ಟೇಸ್ಟಿಯಾಗಿರುವ ಹಾಗಲಕಾಯಿ ಪಲ್ಯ ರೆಡಿ ಟು ಈಟ್ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ,
ಇದಕ್ಕೆ ಯಾರಾದರೂ ಹಾಗಲಕಾಯಿ ಪಲ್ಯ ಅಂತಾರ? ಎಲ್ಲೂ ಹಾಗಲಕಾಯಿ ಕಾಣಿಸ್ತಾ ಇಲ್ಲ. ನೀರುಳ್ಳಿ ಕಾಣಿಸ್ತಾ ಇದೆ, ಒಗ್ಗರಣೆ ಕಾಣಿಸ್ತಾ ಇದೆ, ಕರಿಬೇವು. ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ನೋಡಬೇಕು ಅನಿಸುತ್ತೆ. ಟೇಸ್ಟಲ್ಲಿ ಸಖತ್ತಿದೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಸರಿಯಾಗಿದೆ. ಒಂದು ಕುದಿ ಕುದ್ರೆ ಮುಗೀತು. ನೋಡಿ ಇಲ್ಲಿ ಘಮ ಘಮಿಸುವ ಹಾಗಲಕಾಯಿ ಪಲ್ಯ ರೆಡಿ ಟು ಈಟ್. ನೋಡಿ ಸಖತ್ತಾಗಿರೋ ಒಂದು ಹಾಗಲಕಾಯಿ ಪಲ್ಯ ಹೇಗೆ ಕಾಣಿಸ್ತಾ ಇದೆ ನೋಡಿ. ಈ ಪುಟಾಣಿ ಯಾಕೆ ಹಾಕಿದ್ನಪ್ಪ ಅಂದರೆ ನೋಡಿ, ಇದು ಈ ಥರ ಥಿಕ್ನೆಸ್ ಅಂದರೆ ಗಟ್ಟಿ ಗಟ್ಟಿ ಗಟ್ಟಿಯಾಗಿ ಬರೋದಕ್ಕೆ. ರಸ ಗಟ್ಟಿ ಗಟ್ಟಿ ಆದರೆ ಮಕ್ಕಳು ಹಾಗಲಕಾಯಿ ಹೋಳುಗಳು ತಿನ್ನಲ್ಲ ಅಲ್ವಾ, ರಸ ಎಲ್ಲ ಅವ್ರಿಗೆ ಹಾಕ್ಬಿಡೋದು. ಅದಕ್ಕೆ ನಾವು ಹೋಳುಗಳನ್ನೆಲ್ಲ ನಾವು ತಿನ್ನೋದು. ಈ ನೋಡಿ, ಈ ಹಾಗಲಕಾಯಿಂದ ಇನ್ನೂ ಒಂದು ಅಡುಗೆ ಮಾಡ್ಕೊಬೋದು, ಚಿಪ್ಸ್ ಅಂತ. ಅದನ್ನು ಕೂಡ ಅದು ಕರ್ದಿದ್ದಾಗತ್ತಲ್ವ, ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿದಿನವೂ ನೀವು ತರಕಾರಿ ಜೊತೆ ಹಾಗಲಕಾಯಿ ಮಾರ್ಕೆಟಿಂದ ತಂದೇ ತರ್ತೀರ ನೋಡಿ. ಈ ರೀತಿ ಪಲ್ಯ ಮಾಡ್ಕೊಂಡು ತಿಂದರೆ ಓಕೆನಾ? ನೋಡಿ ಈ ಥರ ಪಲ್ಯ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆಹಾ, ನನಗಂತೂ ಎಷ್ಟು ಟೇಸ್ಟ್ ಅಂದರೆ ನನಗಿದು ಈ ಪಲ್ಯ ನಮಗಿರಲೇಬೇಕು. ನಮಗೆ ತುಂಬ ಇಷ್ಟ ಈ ಪಲ್ಯ. ಒಂದು ಸಾರಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಓಕೆನಾ? ನಾನು ಹೇಳಿದ ಥರನೇ ಎಲ್ಲ ಒಂದೊಂದು ಬೌಲ್ ಹಾಕಿ, ಬೆಲ್ಲ 3/4 ಬೌಲ್ ಹಾಕಿ ಸಾಕು. ಇನ್ನೂ ಸಿಹಿ ಬೇಕು ಅಂದರೆ 1 ಬೌಲ್ ಹಾಕ್ಕೊಳ್ಳಿ. ಕಾಯಿ ತುರಿ, ಪುಟಾಣಿ ಅರ್ಧ ಬೌಲ್ ಹಾಕಿ, ಎಳ್ಳು ಮತ್ತು ಶೇಂಗಾ ಪುಡಿ ಮಿಸ್ ಮಾಡ್ಕೋಬೇಡಿ. ಅದು ಹಾಕೋದ್ರಿಂದನೇ ಇನ್ನೂ ಘಮ ಘಮಿಸುವ ಒಂದು ಪಲ್ಯ ಆಗಿದೆ ನೋಡಿ. ಸಾಸಿವೆ, ಕರಿಬೇವಿನ ಒಗ್ಗರಣೆ, ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಸಖತ್ತಾಗಿರುತ್ತೆ. ಓಕೆ, ಈ ಒಂದು ಹಾಗಲಕಾಯಿ ಪಲ್ಯ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರ್ಯಾರು ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.